ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಹಲಸಿನಕಾಯಿ ಚಿಪ್ಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಿಡಿಸಿರೋಂಥ ಹಲಸಿನಕಾಯಿ ಸೊಳೆ ಇದೆ, ರೆಡಿಯಾಗಿದೆ. ಇದು ನನಗಿಲ್ಲಿ ನಮ್ಮ ಎದುರು ಮನೆಯವ್ರು ಕೊಟ್ಟಿದ್ದು, ಹಾಗಾಗಿ ಅವ್ರು ಬಿಡಿಸೇ ಕೊಟ್ಟಿದ್ದರು. ಹಾಗಾಗಿ ನಾನು ನಿಮಗಿಲ್ಲಿ ಕಟ್ ಮಾಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅಷ್ಟೇ. ಇನ್ನೊಂದ್ಸಲ ಯಾವುದಾದ್ರೂ ವಿಡಿಯೋದಲ್ಲಿ ಬಿಡಿಸೋದನ್ನು ತೋರಿಸ್ತೀನಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಗಾಳಿಗೆ ಆರಲಿಕ್ಕೆ ಬಿಡಬೇಕು. ಸ್ವಲ್ಪ ನೀರೇನಾದರೂ ಮೆತ್ತಗೆ ಇದ್ದರೆ ಅದು ಸ್ವಲ್ಪ ನೀರು ಡ್ರೈ ಆದರೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಕರೆದ್ರೆ. ಈ ರೀತಿ ಒಂದು 10 ನಿಮಿಷ ನಾನಿಲ್ಲಿ ಕಟ್ ಮಾಡಿ ಪೇಪರಲ್ಲಿ ಹಾಕಿದ್ದೆ. ಈಗ ಇದನ್ನೆಲ್ಲ ರೆಡಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಅದನ್ನು. ಈಗ ನಾನೊಂದು ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ ಎಣ್ಣೆ ಕಾಯೋಕ್ಕೆ. ಈಗ ಎಣ್ಣೆ ಕಾದಿದೆ ಅದು. ಈಗ ಚಿಪ್ಸನ್ನು ಹಾಕ್ತಾಯಿದ್ದೀನಿ ನಾನೀಗ ಅದಕ್ಕೆ. ರೆಡಿಯಾಗಿರೋದು ಕಟ್ ಮಾಡಿ ಇಟ್ಕೊಂಡಿರೋಂಥ ಚಿಪ್ಸನ್ನು ಹಾಕ್ತಾಯಿದ್ದೀನಿ. ಇದನ್ನು ನಾವು ಆಲ್ಮೋಸ್ಟ್ ಅಲ್ಲಿ ಕೊಬ್ಬರಿ ಎಣ್ಣೆಲೇ ಕರಿಬೇಕು, ಅಂದರೆ ಚಿಪ್ಸು ಚೆನ್ನಾಗಿ ಬರುತ್ತೆ. ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದನೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟು ಚೇಂಜ್ ಆಗುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಚಿಪ್ಸನ್ನು ಯಾವಾಗಲೂ ಕೊಬ್ಬರಿ ಎಣ್ಣೆಲೇ ಕರಿತಾರೆ, ಹಲಸಿನಕಾಯಿ ಚಿಪ್ಸನ್ನು. ಹಾಗಾಗಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆಲೇ ಕರಿತಾ ಇರೋದು. ಇದನ್ನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದೊಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಸ್ಲಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಬೇಕಾಗತ್ತೆ, ನಿಧಾನಕ್ಕೆ ಕರಿಬೇಕು ಇದನ್ನು. ಜಾಸ್ತಿ ಜೋರು ಗ್ಯಾಸ್ ಆನ್ ಮಾಡಿಬಿಟ್ರೆ ಅದು ಸೀದೋದಂಗೆ ಆಗುತ್ತೆ, ಬ್ರೌನ್ ಕಲರ್ ಬರುತ್ತೆ. ತುಂಬ ಅದು ಇದು ಆಗಬಾರ್ದು. ಈ ರೀತಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರಬೇಕು. ನೋಡಿದರೆ ನಮ್ಗೆ ಗೊತ್ತಾಗಬೇಕು ಅದು ಗರಿ ಗರಿ ಆಗಿದೆ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಬರುತ್ತೆ ಚಿಪ್ಸು, ಗರಿ ಗರಿಯಾಗಿ ನಿಧಾನ ಸ್ಲಿಮ್ಮಲ್ಲಿ ಕರೆದ್ರೆ ಚೆನ್ನಾಗಿ ಬರುತ್ತೆ ಅದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿಯಾಗಿ ಬಂದಿದೆ ಚಿಪ್ಸು ಅಂಥೇಳಿ, ಚೆನ್ನಾಗಿ ಬರುತ್ತೆ. ಈಗ ಅದನ್ನು ನಾನೆಲ್ಲ ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿ ನಿಧಾನವಾಗಿ ತೆಗಿತಾ ಇದ್ದೀನಿ. ಈಗ ತೆಗಿತಾ ಇದ್ದೆ ಇದಕ್ಕೆ ಇವಾಗಲೇ ಸ್ವಲ್ಪ ಉಪ್ಪು ಖಾರ ಹಾಕಬೇಕು. ನಾನಿಲ್ಲಿ ವಿಡಿಯೋದಲ್ಲಿ ಹಾಕೋ ತೋರಿಸ್ಲಿಲ್ಲ ನಿಮಗೆ. ಚೂರು ಉಪ್ಪು ಖಾರ, ಅಚ್ಚ ಖಾರದ ಪುಡಿ ಇರುತ್ತಲ್ಲ ಅದನ್ನು ಹಾಕಬೇಕು. ಹಾಗಾಗಿ ನೀವು ಒಂಚೂರು ಉಪ್ಪು ಖಾರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ನೋಡಿ ಇಲ್ಲಿ ರೆಡಿಯಾಗಿದೆ. ಇವತ್ತು ಚಿಪ್ಸ್ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಬಂದಳು, ಹಾಗಾಗಿ ಅವಳೇ ಹಾಕ್ತಾ ಇದ್ದಾಳೆ ಅದನ್ನು. ಹಾಗಾಗಿ ಅವಳೇ ಚಿಪ್ಸನ್ನು ಹಾಕಿ ಕರಿತಾ ಇದ್ದಾಳೆ. ನೋಡಿ, ಈ ರೀತಿಯಾಗಿ ಬ್ರೌನ್ ಕಲರಲ್ಲಿ ಆಗಿದೆ ಅದು. ಈ ರೀತಿ ಬರಬೇಕದು. ಈ ಥರ ನಾವು ಮಾಡುತ್ತಿರ್ಬೇಕಾದ್ರೆ ಗರಿ ಗರಿಯಾಗಿ ಸೌಂಡ್ ಬರುತ್ತೆ ಅದು. ಈ ರೀತಿ ಚಿಪ್ಸ್ ಆಗಿದೆ. ಲಾಸ್ಟಿಗೆ ಒಂದು ಸ್ವಲ್ಪ ಇತ್ತು, ನಾನೇ ಹಾಕಿ ಮಾಡಿದೆ ಅದನ್ನು. ನೋಡಿ, ಈ ರೀತಿಯಾಗಿ ಆಗಿದೆ ಚಿಪ್ಸು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂಥೇಳಿ. ಹಲಸಿನಕಾಯಿ ಚಿಪ್ಸ್ ಈಗ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ನಾವು ಮನೆಯಲ್ಲೇ ಕರೆದಿರೋದ್ರಿಂದ ಮಕ್ಕಳಿಗೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ನಾವು ಕೊಬ್ಬರಿ ಎಣ್ಣೆ ಕರೆದಿರೋದ್ರಿಂದ ಹೆಲ್ದಿಯಾಗಿಯೂ ಇರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಹಾಗಾದರೆ ನೋಡಿ ಎಷ್ಟು ಗರಿ ಗರಿ ಆಗಿದೆ ಅಂತೇಳಿ. ನೋಡಿ, ಮುರಿದ್ರೆ ಕಟ್ಟಾಗುತ್ತೆ ಅದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.